ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸುಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳಿಗೆ ನನ್ನ ಆದರದ ನಮಸ್ಕಾರಗಳು. ನನ್ನ ಹೆಸರು ವಿಜಯ ವೆಂಕಟೇಶ್, ಬೆಂಗಳೂರಿನಿಂದ. ಮತ್ತೊಮ್ಮೆ ಸಂದೇಶಕ್ಕಾಗಿ ಧನ್ಯವಾದಗಳು. ನನ್ನ ಪ್ರಶ್ನೆ, ದರ್ಶನಗಳು ಅಂದರೆ ಏನು? ಇದರ ಮುಖ್ಯ ಗುರಿ ಏನು? ಇದರಲ್ಲಿ ಹೇಳಿರುವ ವಿಷಯ ಏನು? ಮತ್ತೆ 6 ದರ್ಶನಗಳು ಅಂತ ಕೇಳಿದ್ದೀನಿ, ಷಡ್ ದರ್ಶನ. ಈ ತೀರ್ಮಾನ ಹೇಗಾಯಿತು? ದರ್ಶನಕ್ಕೂ ಉಪನಿಷತ್ಗೂ ಸಂಬಂಧ ಇದೆಯಾ? ದಯಮಾಡಿ ತಿಳಿಸಬೇಕಾಗಿ ಪ್ರಾರ್ಥನೆ. ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರಗಳು. ಶ್ರೀಮತಿ ವಿಜಯ ವೆಂಕಟೇಶ್, ನಮಸ್ಕಾರ. ದರ್ಶನಗಳ ಬಗ್ಗೆ ಕೇಳಿದ್ದೀವಿ. ದರ್ಶನ ಅಂದ್ರೇನು? ಷಡ್ ದರ್ಶನ ಅಂತ ಯಾಕೆ ಕರೀತಾರೆ? ಆ ದರ್ಶನಗಳಿಗೂ ಉಪನಿಷತ್ತುಗಳಿಗೂ ಏನಾದರೂ ಸಂಬಂಧ ಇದೆಯೇ? ದರ್ಶನ ಮತ್ತು ಆ ದರ್ಶನದಲ್ಲಿ ಇರತಕ್ಕಂಥ ಗುರಿ ಏನು, ವಸ್ತು ಏನು, ವಿಷಯ ಏನು, ಹೀಗೆಲ್ಲ ಕೇಳಿದ್ದೀರಿ. ಮೊದಲು ದರ್ಶನ ಅಂದ್ರೆ ಏನು ಅಂತ ನೋಡಿಬಿಡೋಣ. ದೃಶ್ಯತೆ ಅನೇನ ದರ್ಶನಂ. ನೋಡೋದ್ರಿ. ದರ್ಶನ ಅಂದ್ರೆ ಬಹಳ ಸರಳವಾಗಿ ನೋಡುವುದು, ಕಾಣುವುದು. ದೃಶ್ಯ ಬಹಳ ಸರಳವಾದ ಅರ್ಥ. ದರ್ಶನ ಅಂದರೆ ಅದು ಒಂದು ಅರ್ಥ. ಎರಡನೇದು, ನೀವು ಗುಡಿಗೆ ಹೋಗ್ತೀರಿ, ದೇವರ ದರ್ಶನಕ್ಕೆ ಹೋಗ್ತೀರಿ ಅಂತೀರಿ. ಅಲ್ಲಿ ದೇವರು ನೋಡ್ಕೊಂಡು ಬರಕ್ಕೆ ಹೋಗ್ತೀವಿ ಇನ್ನಲ್ಲ. ಸಾಮಾನ್ಯವಾಗಿ ದರ್ಶನ ಅಂದ್ರೆ ನಾವು ಸುಮ್ಮನೆ ನೋಡುವುದಕ್ಕೂ ದರ್ಶನ ಮಾಡ್ತೀವಿ ಅನ್ನೋದಕ್ಕೂ ಸ್ವಲ್ಪ ತೂಕ ಜಾಸ್ತಿ, ಮೇಲ್ಮಟ್ಟ ಇದೆ. ಯಾವ ಸ್ವಾಮಿಗಳ ಹತ್ರಕ್ಕೆ ದರ್ಶನಕ್ಕೆ ಹೋಗುತ್ತೇವೆ, ನೋಡಕ್ ಹೋಗ್ತೀವಿ ಇನ್ನಲ್ಲ. ದರ್ಶನ ಮೇಲ್ಮಟ್ಟ. ಇನ್ನೊಂದು ತರಹ, ಸೂರ್ಯನನ್ನು ನೋಡುವುದು ಬೇರೆ. ಆದರೆ ಕವಿಯೊಬ್ಬ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನ್ನೆರಕಾವ ಹೊಯ್ದ, ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ಅಂತ ಸೂರ್ಯನನ್ನು ದರ್ಶನ ಮಾಡುವುದು ಬೇರೆ. ಅದು ಕವಿ ದರ್ಶನ. ಆದರೆ ನೀವು ಕೇಳ್ತಾ ಇರತಕ್ಕಂಥ ದರ್ಶನ ಇದು ಯಾವುದೂ ಅಲ್ಲ. ಹಾಗಾದ್ರೆ ನೀವು ಕೇಳಿರುವ ದರ್ಶನ ಅಂದ್ರೆ ಅರ್ಥ ಏನು? ಆ ದರ್ಶನ ಕಣ್ಣಿಗೆ ಕಾಣದ್ದು, ತಪಿಸಿ ಕಾಣಬೇಕಾದದ್ದು. ಯಾವುದೋ ಒಂದು ನದಿ ಹರಿತಾ ಇದೆರಿ, ಯಾವುದೋ ಒಂದು ಪ್ರಾಣಿ ಮಲ್ಕೊಂಡಿದೆ, ಯಾವುದೋ ದೇವಸ್ಥಾನದಲ್ಲಿ ಒಬ್ಬ ದೇವಮೂರ್ತಿ ಇದ್ದಾನೆ, ಅಥವಾ ಕವಿ ನೋಡತಕ್ಕಂಥ ಪ್ರಾಕೃತಿಕ ಸೌಂದರ್ಯ, ಇವುಗಳು ಕಾಣುತ್ತೆ, ಇವೆಲ್ಲ ಕಾಣುತ್ತೆ. ಆದರೆ ಉದಾಹರಣೆಗೆ ದೈವ ಏನಪ್ಪಾ ಅದು? ಉದಾಹರಣೆಗೆ ಈ ದೇಹದೊಳಗೆ ಆತ್ಮ ಅಂತ ಯಾವುದೋ ಅಂತ ಇದೆಯಂತಲ್ಲ, ಅದೇನಪ್ಪ? ಉದಾಹರಣೆಗೆ ಈ ವಿಶ್ವ ಅನ್ನತಕ್ಕಂಥದ್ದು ಹೇಗಿದೆ, ಹೇಗೆ ಸೃಷ್ಟಿಯಾಯಿತು? ಈ ರೀತಿಯ ಪ್ರಶ್ನೆಗಳು ಮೇಲ್ನೋಟಕ್ಕೆ ಸುಲಭವಾಗಿ ಸರಳವಾಗಿ ಅರ್ಥವಾಗದ್ದು. ಜನಸಾಮಾನ್ಯರಿಗೆಲ್ಲ ಅರ್ಥ ಆಗೋದಿಲ್ಲ. ಸೂರ್ಯೋದಯ ಅರ್ಥ ಆಗ್ಬಿಡುತ್ತೆ, ಎಲ್ಲರೂ ನೋಡ್ತಾರೆ, ಎಲ್ಲರೂ ನೋಡ್ಬೋದು. ದೇವಸ್ಥಾನದೊಳಗಿರೋ ವಿಗ್ರಹ ಎಲ್ಲರೂ ನೋಡ್ಬೋದು. ಆದರೆ ಆತ್ಮ ವಿಷಯ ನೋಡೋದು ಬಿಡಿ, ಆತ್ಮದ ಬಗ್ಗೆ ಮಾತಾಡೋದೇ ಅರ್ಥ ಆಗೋದಿಲ್ಲ. ಆಗ ವಿಶೇಷ ವ್ಯಕ್ತಿಗಳು ವಿಶೇಷವಾದ ಚಿಂತನೆಯಲ್ಲಿ ತೊಡಗಿಕೊಂಡು ಇಂತಹ ಸೃಷ್ಟಿಯ ರಹಸ್ಯಗಳನ್ನು ಭೇದಿಸಲಿಕ್ಕೆ ಪ್ರಯತ್ನ ಪಟ್ಟರು, ಪಡ್ತಾರೆ.
ಅದು ದರ್ಶನ. ಆ ದರ್ಶನ ತಾತ್ವಿಕ ದರ್ಶನ, ತತ್ವದರ್ಶನ, ಸತ್ಯ ದರ್ಶನ, ದಿಟ ದರ್ಶನ, ಋತ ದರ್ಶನ ಅಂತ ಕರೀತಾರೆ. ನೀವು ಕೇಳ್ತಾ ಇರತಕ್ಕಂಥ ದರ್ಶನ ಅಂತಹ ದರ್ಶನ. ಆ ದರ್ಶನದ ಗುರಿ ಏನು ಅಂತ ಈಗ ಹೇಳಾಗೋಯ್ತು. ಅದೇ ಅದರ ಗುರಿ. ದರ್ಶನ ಮಾಡುವ ದಾರ್ಶನಿಕರ ಗುರಿ ಏನಪ್ಪಾ ಅಂದ್ರೆ ಈ ಸೃಷ್ಟಿಯ ರಹಸ್ಯವನ್ನು ಭೇದಿಸುವುದು. ಈ ಸೃಷ್ಟಿ ಹೇಗೆ ಉತ್ಪತ್ತಿಯಾಗಿದೆ ಅಂತ ಕುರಿತು ಚಿಂತನೆ ಮಾಡತಕ್ಕಂಥದ್ದು. ಆ ಸೃಷ್ಟಿಯ ದ್ರವ್ಯ ಯಾವುದು ಅಂತ ಯೋಚನೆ ಮಾಡತಕ್ಕಂಥದ್ದು. ಕಣ್ಣಿಗೆ ಕಾಣದ ಯಾವುದೋ ಒಂದು ಅನಿರ್ವಚನೀಯ ಶಕ್ತಿ ಅದೇನು ಅಂತ ಚಿಂತನೆ ಮಾಡತಕ್ಕದ್ದು. ಅದು ಅದರ ಗುರಿ. ಇನ್ನ ಉಪನಿಷತ್ತುಗಳಿಗೂ ಈ ದರ್ಶನಕ್ಕೂ ಸಂಬಂಧ ಇದೆಯೋ? ಇರಬೇಕಾಗಿಲ್ಲ. ಕೆಲವು ದರ್ಶನಗಳು, ಉದಾಹರಣೆಗೆ ಬೌದ್ಧ ದರ್ಶನ, ಜೈನ ದರ್ಶನ, ಚಾರ್ವಾಕ ದರ್ಶನ, ಇವೆಲ್ಲವೂ ವೇದಕ್ಕೆ ವಿಭಿನ್ನವಾಗಿರತಕ್ಕಂಥ. ಉಪನಿಷತ್ತು ಬರತಕ್ಕಂಥದ್ದು ವೇದಗಳಲ್ಲಿ. ಅದಕ್ಕೆ ವಿರುದ್ಧವಾಗಿದೆ ಅಂದ್ರೆ, ಹೊರತಾಗಿದೆ ಅಂತ ಹೇಳಿದ್ರೆ ಅದು ಈ ಉಪನಿಷತ್ತಿಗೂ ಅದಕ್ಕೂ ಸಂಬಂಧ ಇಲ್ಲ. ಉಪನಿಷತ್ತಿನಲ್ಲಿ ಚಿಂತನೆ ಆಗ್ತಾ ಇರ್ತಕ್ಕಂಥದ್ದು ಬ್ರಹ್ಮನ್ ಬಗ್ಗೆ. ಇಲ್ಲೂ ಬ್ರಹ್ಮನ್ ಬಗ್ಗೆ ಕೆಲವು ದಾರ್ಶನಿಕರು ಪ್ರಯತ್ನ ಪಟ್ಟಿರಬಹುದು. ವಿಶೇಷವಾಗಿ ಉತ್ತರ ಮೀಮಾಂಸೆಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅದು. ಆದ್ರೆ ಎಲ್ಲವೂ ಅಲ್ಲ. ಹೀಗಾಗಿ ಸಾಮಾನ್ಯವಾದ ಅರ್ಥದಲ್ಲಿ ದಾರ್ಶನಿಕ ಸಾಹಿತ್ಯ ಬೇರೆ, ಉಪನಿಷತ್ ದರ್ಶನ ಬೇರೆ. ಇನ್ನ ಷಡ್ ದರ್ಶನ ಅಂತ ಯಾರು ಮಾಡಿದ್ರು? ಷಡ್ ದರ್ಶನ ಯಾರು ಮಾಡಲಿಲ್ಲಮ್ಮ. 6 ವಿಧವಾದಂಥ ಚಿಂತನೆಗಳು ಹೊರಡಿತು. ಬಹುಶಃ 6 ಜೊತೆಗೆ ಇನ್ನೊಂದು 7, 8, 9, 10 ಇದ್ರೆ ಅದು ದಶದರ್ಶನ ಅಂತ ಕರೀತಾ ಇದ್ರು. 6 ಮಂದಿ ಮಹಾಪ್ರಧಾನವಾಗಿತ್ತು. ನಾನು ಈಗಾಗಲೇ ಹೇಳಿದಂಥ ಬೌದ್ಧ ದರ್ಶನ, ಜೈನ ದರ್ಶನ, ಚಾರ್ವಾಕ ದರ್ಶನ ಅನ್ನತಕ್ಕಂಥ ಅವೈದಿಕ ದರ್ಶನಗಳನ್ನು ಬಿಟ್ಟು ಬಿಟ್ಟರೆ ಸಾಂಖ್ಯ ದರ್ಶನ, ವೈಶೇಷಿಕ ದರ್ಶನ, ಯೋಗ ದರ್ಶನ, ನ್ಯಾಯ ದರ್ಶನ, ಗೌತಮರು ನ್ಯಾಯ ದರ್ಶನ, ಪೂರ್ವ ಮೀಮಾಂಸಾ ದರ್ಶನ, ಉತ್ತರ ಮೀಮಾಂಸಾ ದರ್ಶನ, ಈ ರೀತಿಯಾಗಿ ದರ್ಶನಗಳು 6 ದರ್ಶನಗಳು. ಈ 6 ದರ್ಶನಗಳು 6 ವಿಧವಾಗಿರತಕ್ಕಂಥದ್ದು. ಈಗ ನೀವು ಸಾಂಖ್ಯ ದರ್ಶನ, ವೈಶೇಷಿಕ ದರ್ಶನ, ನ್ಯಾಯ ದರ್ಶನ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ನಾವು ಒಂದೊಂದು ಸಂಚಿಕೆಯಲ್ಲಿ ಒಂದು ದರ್ಶನದ ಬಗ್ಗೆ ಅತ್ಯಂತ ಸ್ಥೂಲವಾಗಿ ನಿಮಗೆ ಪರಿಚಯ ಮಾಡಿಸಬೇಕು. ಮುಂದಿನ ಸಂಚಿಕೆಯಿಂದ 6 ಸಂಚಿಕೆಗಳ ತನಕ ಆ ಕಾರ್ಯವನ್ನು ಮಾಡೋಣ. ಈಗ ಮುಗಿಸೋಣವೇ? ನಮಸ್ಕಾರ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ಕರ್ನಾಟಕದ ಇತಿಹಾಸ ಹಾಗೂ ಕನ್ನಡ ಭಾಷೆ ಸೌಂದರ್ಯ ಇದನ್ನ ತಿಳಿದುಕೊಂಡು ಬೇರೆಯವ್ರಿಗೂ ತಿಳಿಸ್ಬೇಕು ಅಂದ್ರೆ ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು.